ಬೇಸಿಗೆಯ ಶಕೆ ಎಲ್ಲಾ ಗರ್ಭಿಣಿಯರಿಗೂ ಎಷ್ಟು ಜಾಸ್ತಿ ಆಗಿರ್ತದಂದ್ರೆ ಅವ್ರ ದೇಹದಲ್ಲಿ ಹೀಟ್ ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಹೀಟ್ ಜಾಸ್ತಿ ಆದಾಗ ಮಿಸ್ಕ್ಯಾರೇಜ್ ಆ ತರ ಕಾಂಪ್ಲಿಕೇಶನ್ಸ್ ಆಗ್ಬಹುದು. ಸೊ ಇವ್ಯಾವ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಹಾಗೆ ತಡೆಗಟ್ಟಕ್ಕ ಗರ್ಭಿಣಿಯರು ಜಾಸ್ತಿ ಹೀಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಯಾವ ರೀತಿ ನೋಡ್ಕೋಬಹುದು ಅಂತ ಅಂದ್ರೆ ಅವರ ಡಯಟ್ ಅಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಅವರ ಬಾಡಿ ಹೀಟ್ ಬ್ಯಾಲೆನ್ಸ್ ಆಗಿರ್ತದೆ. ಅಂದ್ರೆ ಜಾಸ್ತಿ ಹೀಟ್ ಆಗದೆ ಇರೋ ಹಾಗೆ ಅವರ ದೇಹ ತಂಪಾಗಿಡಿಸುವಲ್ಲಿ ಸಹಾಯ ಮಾಡ್ತಾವ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ. ಈಗ ನಾ ಹೇಳುವಂತ 10 ಆಹಾರಗಳು ಹೆಲ್ಪ್ಫುಲ್ ಆಗಿರ್ತಾವ. ಇವು ಏನಾದ್ರು ನಿಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ, ಯಾಕಂತ ಅಂದ್ರೆ ಇವೆಲ್ಲ ಆಹಾರಗಳು ಬರೀ ನಿಮ್ಮ ದೇಹ ತಂಪಾಗಿಡಿಸುವಲ್ಲಿ ಅಷ್ಟೇ ಸಹಾಯ ಮಾಡಲ್ಲ. ಈ ಬೇಸಿಗೆದಾಗ ನಿಮಗೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳ ಕೊಡ್ತಾವ. ಅಂದ್ರೆ ಪೌಷ್ಟಿಕತೆದ ಕೊರತೆ ಆಗದೆ ಇರೋ ನೋಡ್ಕೋತಾವ. ಅದ್ರ ಜೊತೆಗೆ ಒಂದು ನ್ಯಾಚುರಲ್ ಆದ ಒಂದು ಬಾಡಿಗೆ ಕೂಲಿಂಗ್ ಎಫೆಕ್ಟ್ ನೀಡ್ತವೆ ಇವ ಆಹಾರಗಳು. ಸೊ ಈ ಲಿಸ್ಟ್ ಅಲ್ಲಿ ಬರುವಂತ ಮೊದಲನೇ ಫುಡ್ ಐಟಮ್ ಯಾವ್ದಪ್ಪ ಅಂತಂದ್ರ ಅದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೇಸಿಗೆ ಸ್ಟಾರ್ಟ್ ಆಗ್ತಿರೋ ಹಾಗೆ ರೋಡ್ ಸೈಡ್ ನೀವ್ ಎಲ್ಲೇ ಓಡಾಡ್ತಿದ್ರು ಅಲ್ಲಿ ಇಲ್ಲಿ ಕಾರ್ನರ್ ಅಲ್ಲಿ ಕಾಣಿಸ್ತಾನೆ ಇರ್ತವೆ. ಏನದು? ಎಳ್ನೀರು. ಈ ಸಮ್ಮರ್ ಟೈಮ್ನಾಗ ಗರ್ಭಿಣಿಯರು ಸೇವನೆ ಮಾಡ್ತಾ ಇದ್ರ ನಿಮ್ಮ ದೇಹದಾಗ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗದೆ ಇರೋ ಹಾಗೆ ನೋಡ್ಕೋತದ. ಯಾಕಂದ್ರ ಬೇಸಿಗೆಯಲ್ಲಿ ಶಕೆ ಜಾಸ್ತಿಯಾಗಿ ಬೆವರೆಲ್ಲ ಬಿಡ್ತದ, ನಮ್ಮ ದೇಹದಾಗ ಇರುವಂತ ನೀರಿನ ಅಂಶ ಹೋಗ್ಬಿಡ್ತಿರ್ತದ. ಹಂಗಾಗಿ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗ್ತವ. ಸೊ ನೀವ್ ಯಾವಾಗ ಎಳ್ನೀರ್ ಕುಡಿತೀರಿ ಅವಾಗ ನಿಮ್ಮ ದೇಹದಾಗ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡ್ತದ. ಸೊ ಇದು ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರ ನೀವು ಎನರ್ಜೆಟಿಕ್ ಆಗಿ ಫ್ರೆಶ್ ಆಗಿ ಫೀಲ್ ಆಗಕ್ ಸಾಧ್ಯ. ಆಮೇಲೆ ಇದರಲ್ಲಿ ಇರುವಂತ ನ್ಯೂಟ್ರಿಯನ್ಸ್ ಕೂಡ ಮಗುವಿನ ಬೆಳವಣಿಗೆಗೆ ಬಹಳನೇ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಹೀಟ್ ಸ್ಟ್ರೋಕ್ ಆಗದೆ ಇರೋ ಹಾಗೆ ನೋಡ್ಕೋತದ. ಆಮೇಲೆ ನಿಮ್ಮ BP ಕೂಡ ಬ್ಯಾಲೆನ್ಸ್ ಆಗಿಡಕ ಈ ಎಳ್ನೀರು ಹೆಲ್ಪ್ ಮಾಡ್ತದ. ಇನ್ನ ಬಹಳಷ್ಟು ರೀತಿಯಲ್ಲಿ ಎಳ್ನೀರು ನಮಗ ಗರ್ಭಿಣಿಯಾಗಿದ್ದಾಗ ಸಹಾಯ ಮಾಡ್ತಾವ. ಅದು ಎಲ್ಲ ಏನೇನು ಅಂತ ತಿಳ್ಕೊಳಕ ಅದಕ್ಕೆ ಸೆಪ್ರೇಟ್ ವಿಡಿಯೋನೇ ಮಾಡಿ ಹೇಳಿದೀನಿ. ಕೋಕೋನಟ್ ವಾಟರ್ ಬೆನಿಫಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಆ ವಿಡಿಯೋದ ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಆ ವಿಡಿಯೋನ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಫುಡ್ ಐಟಮ್ ಯಾವ್ದಂದ್ರೆ ಸೌತೆಕಾಯಿ. ಎಸ್, ಸೌತೆಕಾಯಿ ಹೈಡ್ರೇಟಿಂಗ್ ಆಗಿರ್ತದ. ಅಂದ್ರೆ ಇದು ಒಂಥರ ನೀರಿನ ಅಂಶ ಚೆನ್ನಾಗಿರುವಂತ ಒಂದು ವೆಜಿಟೇಬಲ್. ಹಾಗಾಗಿ ಈ ಸೌತೆಕಾಯಿನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ, ಅಂದ್ರ ಸೌತೆಕಾಯಿ ಸಲಾಡ್ ರೀತಿಯಲ್ಲಾಗಿರ್ಬಹುದು ಅಥವಾ ಕೋಸಂಬರಿ ಮಾಡ್ಕೊಂಡಾಗಿರ್ಬಹುದು, ಈ ರೀತಿ ಯಾವುದೇ ರೀತಿಯಲ್ಲಾದ್ರೂ ಸೌತೆಕಾಯಿನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಅದು ನಿಮ್ಮ ದೇಹ ನಿರ್ಜಲೀಕರಣ ಆಗದೆ ಇರೋಗ್ ನೋಡ್ಕೋತದ. ಅಂದ್ರೆ ನಿಮ್ಮ ದೇಹದಲ್ಲಿ ಏನ್ ಆಮ್ನಿಯೋಟಿಕ್ ಸ್ಯಾಕ್ ಇರ್ತದ ಅದ್ರಾಗೆಲ್ಲ ಫ್ಲೂಯಿಡ್ ಎಲ್ಲ ಚೆನ್ನಾಗಿರ್ಬೇಕು. ಸೊ ಬರೀ ನೀರ್ ಕುಡಿದು ಮಾತ್ರನೇ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಇಟ್ಕೊಳಕ ಸಾಧ್ಯ ಇಲ್ಲ. ಈ ರೀತಿ ಹೈಡ್ರೇಟಿಂಗ್ ಆಗಿರುವಂತ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಇನ್ಕ್ಲೂಡ್ ಮಾಡ್ಕೊಂಡಾಗ ನಿಮ್ಮ ದೇಹಕ್ಕೆ ನೀರಿನ ಕೊರತೆ ಆಗಂಗಿಲ್ಲ. ಅದರಿಂದ ನಿಮ್ಮ ಮಗುಗೂ ಬೇಕಾಗಿರುವಂತ ಪೌಷ್ಟಿಕತೆ ಕರೆಕ್ಟ್ ಆಗಿ ಸರಬರಾಜು ಆಗ್ತದ. ಸೊ ಹಾಗಾಗಿ ಕುಕುಂಬರ್ ಅಂದ್ರೆ ಸೌತೆಕಾಯಿ ಕೂಡ ನಿಮ್ಮ ದೇಹ ತಂಪಾಗಿಡಿಸುವಲ್ಲೇನೂ ಬಹಳನೇ ಹೆಲ್ಪ್ ಮಾಡ್ತದ. ಸೌತೆಕಾಯಿ ಆಸಿಡಿಟಿ ಕೂಡ ಪ್ರಿವೆಂಟ್ ಮಾಡ್ತದ. ಇದು ಗರ್ಭಿಣಿಯರು ಆಸಿಡಿಟಿ, ಹಾರ್ಟ್ ಬರ್ನ್ ಇದೆಲ್ಲ ಅನುಭವಿಸ್ತಿರ್ತಾರೆ. ಸೊ ಸೌತೆಕಾಯಿ ಸೇವನೆ ಮಾಡೋದ್ರಿಂದ ಆ ಪ್ರಾಬ್ಲಮ್ ನ ನೀವು ಟ್ಯಾಕಲ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗುವಲ್ಲಿ ಸಹಾಯ ಮಾಡ್ತದ. ಈ ಹಣ್ಣು ಯಾರು ಮರೆಯಕ್ ಸಾಧ್ಯ? ಬೇಸಿಗೆ ಬಂದ್ರೆ ಈ ಹಣ್ಣ ಫಸ್ಟ್ ತಗೊಂಡ್ ತಿಂತೀವಿ. ಯಾವ್ದಂದ್ರ ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ ಹಣ್ಣು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಕಲ್ಲಂಗಡಿ ಹಣ್ಣಿನಲ್ಲಿ ಬಹಳನೇ ನೀರಿನ ಅಂಶ ಇರ್ತದ. ಸೊ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ನಿಮ್ಮ ದೇಹ ಅದು ಡಿಹೈಡ್ರೇಟ್ ಆಗ್ಲಾರ್ದಂಗೂ ನೋಡ್ಕೋತದ, ಪ್ಲಸ್ ನಿಮ್ಮ ದೇಹ ತಂಪಾಗಿಡಿಸುವಲ್ಲಿನೂ ಸಹಾಯ ಮಾಡ್ತದ. ಆಮೇಲೆ ಸ್ವೀಟ್ ಕ್ರೇವಿಂಗ್ಸ್ ಏನಾದ್ರು ಇತ್ತಂದ್ರೆ ಈ ತರ ನ್ಯಾಚುರಲ್ ಶುಗರ್ ಇರುವಂತ ಫ್ರೂಟ್ ಸೇವನೆ ಮಾಡಿದ್ರೆ ನಿಮ್ಮ ಸ್ವೀಟ್ ಕ್ರೇವಿಂಗ್ ಕೂಡ ಸ್ಯಾಟಿಸ್ಫೈ ಆಗ್ತದ. ಆಮೇಲೆ ಈ ಹಣ್ಣಿಂದ ನಿಮ್ಮ ಎಲೆಕ್ಟ್ರೋಲೈಟ್ಸ್ ಕೂಡ ಬ್ಯಾಲೆನ್ಸ್ಡ್ ಆಗಿರ್ತಾವ. ಆಮೇಲೆ ಫಸ್ಟ್ ಟ್ರೈಮಿಸ್ಟರ್ದಾಗ ಏನ್ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಅನುಭವಿಸ್ತಿರ್ತೀರಲ್ಲ, ಈ ಹಣ್ಣು ತಗೊಳ್ಳೋದ್ರಿಂದ ಆ ಮಾರ್ನಿಂಗ್ ಸಿಕ್ನೆಸ್ ಕೂಡ ನೀವು ಟ್ಯಾಕಲ್ ಮಾಡಬಹುದು. ಆಮೇಲೆ ಪಾದಗಳಲ್ಲಿ ಊತ ಬರ್ದೇ ಇರೋ ಹಾಗೆ ಅಂದ್ರೆ ಸ್ವೆಲ್ಲಿಂಗ್ ಆಗದೆ ಇರೋ ಹಾಗೇನು ಈ ಹಣ್ಣು ನೋಡ್ಕೊಂತದ. ಮತ್ತೆ ಇನ್ನ ಬಹಳಷ್ಟು ಪ್ರಯೋಜನಗಳವ ಈ ಹಣ್ಣಿಂದ. ಅದಕ್ಕಂತೆ ನಾ ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ, ವಾಟರ್ ಮೆಲನ್ ಬೆನಿಫಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಇನ್ನ ಡೀಟೇಲ್ಸ್ ಬೇಕಂದ್ರೆ ಆ ವಿಡಿಯೋ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್
ಪ್ರೋಬಯೋಟಿಕ್ಸ್ ಅಂದ್ರೆ ಮಜ್ಜಿಗೆ. ಇದರಲ್ಲಿ ಪ್ರಯೋಜನಕಾರಿಯಾಗುವಂತ ಬ್ಯಾಕ್ಟೀರಿಯಾಗಳು ಇರುವುದರಿಂದ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ತದ. ಅಂದ್ರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡ್ತದ. ಆಮೇಲೆ ನಿಮಗೆ ಡೈಜೆಷನ್ ರಿಲೇಟೆಡ್ ಏನೋ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನೋಡ್ಕೋತದ. ಅಂದ್ರೆ ಜೀರ್ಣ ಎಲ್ಲ ಕರೆಕ್ಟ್ ಆಗಿ ಆಗುವಲ್ಲಿ ಸಹಾಯ ಮಾಡ್ತದ ಮಜ್ಜಿಗೆ. ಆಮೇಲೆ ಕಾನ್ಸ್ಟಿಪೇಷನ್ ಆಗೋದ್ರಿಂದನೂ ಇದು ಕಾಪಾಡ್ತದ. ನೆಕ್ಸ್ಟ್ ಇನ್ನೂ ಒಂದು ಯಾವ್ದಂದ್ರೆ ಮೊಸರು. ಈ ಮೊಸರು ಸೇವನೆ ಮಾಡೋದ್ರಿಂದ ನಿಮಗ ಕ್ಯಾಲ್ಸಿಯಂ ಕೂಡ ಚಂದ ಸಿಗ್ತದ. ಆಮೇಲೆ ಮಜ್ಜಿಗೆ ಮತ್ತು ಮೊಸರು ಎರಡರಿಂದನೂ ನಿಮ್ಮ ದೇಹ ಕೂಲ್ ಆಗಿ ಇಡಕ ಹೆಲ್ಪ್ ಮಾಡ್ತವೆ ಇವೆರಡೂ. ನೆಕ್ಸ್ಟ್ ಇದು ಎಳ್ನೀರು ಹೇಳ್ದಾಗೆ ಹೇಳಬೇಕಾಗಿತ್ತು. ಆಕ್ಚುಲಿ ಎಳ್ನೀರು ಕುಡಿದ್ಮೇಲೆ ಅದ್ರ ಒಳಗಿರೋ ಟೆಂಡರ್ ಕೊಕೊನಟ್ ಮಲಾಯಿ ಅಂದ್ರೆ ಅದು ಏನಂತಾರ ಅದಕ್ಕೆ ಗಂಜಿ. ಸೊ ಅದನ್ನ ತಗೊಂಡು ತಿನ್ನೋದ್ರಿಂದನೂ ಬಹಳನೇ ಹೆಲ್ಪ್ ಆಗ್ತದ. ಬಿಕಾಸ್ ಅದ್ರಾಗೂ ಚಲೋ ನ್ಯೂಟ್ರಿಯೆಂಟ್ಸ್ ಇರ್ತದ. ಅದ್ರ ಜೊತೆಗೆ ಅದು ಬಹಳ ಸಾಫ್ಟ್ ಆಗಿರೋದ್ರಿಂದ ಡೈಜೆಷನ್ ಕೂಡ ಈಸಿಯಾಗಿ ಆಗ್ತದ. ಸೊ ಡೈಜೆಷನ್ ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಎಲ್ಲಾ ರೀತಿಯಾದ ನ್ಯೂಟ್ರಿಯೆಂಟ್ಸ್ ಸಿಗ್ತವ ಅದ್ರಾಗೆ. ಮ್ಯಾಗ್ನೀಷಿಯಂ, ಫಾಸ್ಫರಸ್, ಐರನ್, ಜಿಂಕ್ ಈ ರೀತಿ ಎಲ್ಲ ನ್ಯೂಟ್ರಿಯೆಂಟ್ಸ್ನು ಅದರಿಂದ ನಿಮಗೆ ಸಿಗ್ತದ. ಆಮೇಲೆ ನಿಮ್ಮ ದೇಹನು ಕೂಲ್ ಆಗಿಡಕ ಈ ಕೊಕೊನಟ್ ಮಲಾಯಿ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಸಬ್ಜಾ ಬೀಜಗಳು ಅಂದ್ರೆ ತುಳಸಿ ಬೀಜಗಳು. ಈ ತುಳಸಿ ಬೀಜಗಳು ಕೂಡ ಈ ಬೇಸಿಗೆಯಲ್ಲಿ ನಿಮ್ಮ ದೇಹ, ಗರ್ಭಿಣಿಯರ ದೇಹ ತಂಪಾಗಿಡುವಲ್ಲಿ ಹೆಲ್ಪ್ ಮಾಡ್ತದ. ಆಮೇಲೆ ಇದು ಆರೋಗ್ಯಕರವಾದದ್ದು. ಅದ್ರ ಜೊತೆಗೆ ಇದು ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಪೌಷ್ಟಿಕತೆಯ ಕೊರತೆ ಆಗ್ಲಾರ್ದಂಗೆ ನೋಡ್ಕೋತದ. ಇದು ಏನಂದ್ರೆ ನೀರಲ್ಲಿ ಸೋಪ್ ಮಾಡಿಬಿಟ್ಟು ಫ್ರೂಟ್ ಸಲಾಡ್ ಮೇಲೆಲ್ಲ ಹಾಕೊಂಡು ತಗೋಬಹುದು ಅಥವಾ ನೀರಿನ ಜೊತೆಗೇನೆ ಸೇವನೆ ಮಾಡಬಹುದು. ಇದರಿಂದ ನಿಮ್ಮ ದೇಹ ಹೈಡ್ರೇಟೆಡ್ ಆಗು ಇಡ್ತದ ಮತ್ತು ತಂಪಾಗಿಡಕ್ಕೂ ಹೆಲ್ಪ್ ಮಾಡ್ತದ. ಇದರಿಂದ ನಿಮ್ಮ ದೇಹಕ್ಕೆ ಒಂದು ನ್ಯಾಚುರಲ್ ಆದ ಕೂಲಿಂಗ್ ಎಫೆಕ್ಟ್ ಕೊಡ್ತದ. ಆಮೇಲೆ ಆಸಿಡಿಟಿ ಈ ರೀತಿ ಏನು ಆಗ್ಲಾರ್ದಂಗೂ ನೋಡ್ಕೋತದ. ನೆಕ್ಸ್ಟ್ ಸೀಸನಲ್ ಫ್ರೂಟ್ಸ್ ಅಂದ್ರೆ ಈಗ ಯಾವ್ದೆಲ್ಲ ಸೇವನೆ ಮಾಡಬಹುದು. ನಾ ಅಂದಂಗ ಕಲ್ಲಂಗಡಿ ಹಣ್ಣು ಬಗ್ಗೆ ಹೇಳದೆ. ಕಲ್ಲಂಗಡಿ ಹಣ್ಣು, ಆಮೇಲೆ ಮಸ್ಕ್ ಮೆಲನ್, ಆಮೇಲೆ ಗ್ರೇಪ್ಸ್, ಆಮೇಲೆ ಮ್ಯಾಂಗೋ, ಇವೆಲ್ಲಾನು ನಿಮ್ಮ ದೇಹಕ್ಕೆ ಹೈಡ್ರೇಟೆಡ್ ಆಗಿಡಕ್ಕೆ ಹೆಲ್ಪ್ ಮಾಡ್ತದ. ಆಮೇಲೆ ದೇ ಆರ್ ರಿಚ್ ಇನ್ ವೈಟಮಿನ್ಸ್. ಸೊ ಪೌಷ್ಟಿಕತೆದ ಕೊರತೆ ಆಗಂಗಿಲ್ಲ. ಆಮೇಲೆ ದೇಹದ ಉಷ್ಣತೆ ಕೂಡ ಬ್ಯಾಲೆನ್ಸ್ ಆಗಿ ಇಡಕ್ಕೆ ಈ ಹಣ್ಣುಗಳು ಅಂದ್ರೆ ಈ ಸೀಸನ್ ನ ಹಣ್ಣುಗಳು ಹೆಲ್ಪ್ ಮಾಡ್ತಾವ. ಫೈನಲಿ ಲಾಸ್ಟ್ ಇದು ಒಂದು ರೀತಿ ನೀವು ಟಿಪ್ ಅಂತಾನು ಅನ್ಕೋಬಹುದು. ಏನಂದ್ರೆ ನಿಂಬೆ ರಸ. ನಿಂಬೆ ರಸ ಜೊತೆಗೆ ಒಂದ್ ಚಿಟಿಕೆ ಉಪ್ಪು ಹಾಗೆ ಒಂದ್ ಸ್ವಲ್ಪ ಬೆಲ್ಲ ಕಲಿಸ್ಬಿಟ್ಟು ಆ ನೀರನ್ನ ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಎನರ್ಜಿನ ಬೂಸ್ಟ್ ಮಾಡ್ತದದು. ಆಮೇಲೆ ನಿಮ್ಮ ದೇಹನು ಹೈಡ್ರೇಟೆಡ್ ಆಗಿ ಇಡ್ತದ. ಸೊ ಒಂಥರ ಫ್ರೆಶ್ನೆಸ್. ಆಮೇಲೆ ನಿಮ್ಮ ದೇಹನ ಕೂಲ್ ಆಗಿ ಇಡಕ ಈ ಲೆಮನ್ ವಾಟರ್ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಏನ್ ವಾಕರ್ಕೆ ಬಂದಂಗೆಲ್ಲ ಆಗ್ತಿರ್ತದಲ್ಲ ಫಸ್ಟ್ ಟ್ರೈಮಿಸ್ಟರ್ದಾಗ ನಾಸಿಯಾ ಇದ್ದಿರ್ತದಲ್ಲ, ಸೊ ಅದನ್ನೆಲ್ಲಾನು ಪ್ರಿವೆಂಟ್ ಮಾಡಕ ಈ ರೀತಿ ಲೆಮನ್ ವಾಟರ್ ತಗೊಳ್ಳೋದ್ರಿಂದ ಅದು ಸಹಾಯ ಮಾಡ್ತದೆ. ಸೊ ಲಾಸ್ಟ್ ಅಲ್ಲಿ ಈ ಎಲ್ಲಾ ಆಹಾರಗಳು ನಿಮ್ಮ ದೇಹ ತಂಪಾಗಿಡಿಸುವಲ್ಲಿ ಏನ್ ತಗೋತಿರಲ್ಲ, ಇದ್ರ ಜೊತೆಗೆ ಇವೇ ಒಂದೆರಡು ಟಿಪ್ ನ ಫಾಲೋ ಮಾಡ್ಬೇಕಾಗ್ತದೆ. ಏನಂತಂದ್ರೆ ಜಾಸ್ತಿ ಖಾರ ಇರುವಂತಹ ಅಂದ್ರೆ ಮಸಾಲೆಯುಕ್ತ ಸ್ಪೈಸಿ ಫುಡ್ಸ್, ಆಮೇಲೆ ಫ್ರೈ ಮಾಡಿರುವಂತಹ ಫುಡ್ಸ್, ಎಣ್ಣೆ ಪದಾರ್ಥಗಳನ್ನ ಸೇವನೆ ಮಾಡೋದನ್ನ ಅವಾಯ್ಡ್ ಮಾಡ್ರಿ. ಅದರಿಂದ ನಿಮ್ಮ ದೇಹದ ಉಷ್ಣತೆ ಬ್ಯಾಲೆನ್ಸ್ ಆಗಿರ್ತದ. ನಿಮ್ಮ ದೇಹ ಕೂಲ್ ಆಗಿಡಕ ಹೆಲ್ಪ್ ಮಾಡ್ತದ, ತಂಪಾಗಿಡಕ ಹೆಲ್ಪ್ ಮಾಡ್ತದ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ನೀರ್ ಚಲೋ ಸೇವನೆ ಮಾಡ್ರಿ. ಒಂದಿನಕ್ಕೆ 2.5 ಲೀಟರ್ ಅಷ್ಟು ನೀರು ಕುಡೀರಿ. ನೀರ್ ಅಂದಾಗ ನೀರ್ ಜೊತೆ ಪ್ಲೇನ್ ವಾಟರ್ ಜೊತೆ ಫ್ಲೂಯಿಡ್ ಫಾರ್ಮ್ ಅಲ್ಲಿ ಇರುವಂತದ್ದು ಎಲ್ಲಾನು ಸೇರಿಸಿ ಹೇಳ್ತೀನಿ. ಅಂದ್ರೆ ಮಜ್ಜಿಗೆನೂ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು. ಅಂದ್ರೆ ಜ್ಯೂಸ್ ತಗೊಂಡ್ರು ಪ್ಯಾಕೆಟ್ ಜ್ಯೂಸಸ್ ಎಲ್ಲ ಬೇಡ, ಮನೆಗೆ ಪ್ರಿಪೇರ್ ಮಾಡಿರುವಂತಹ ಜ್ಯೂಸ್. ಸೊ ಅದೆಲ್ಲ ಸೇರ್ಬಿಟ್ಟು 2.5 ಲೀಟರ್ ನೀರು ಸೇವನೆ ಮಾಡ್ರಿ. ಅದರಿಂದ ನಿಮ್ಮ ದೇಹ ತಂಪಾಗಿಯೂ ಇರ್ತದ, ಆಮೇಲೆ ಹೈಡ್ರೇಟೆಡ್ ಆಗು ಇರ್ತದ. ನಾನು ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಸಮ್ಮರ್ ಟೈಮ್ನಾಗ ಈ ರೀತಿ ಸ್ವಲ್ಪ ಚೇಂಜಸ್ ಮಾಡಿದ್ದೆ. ನನ್ನ ಡಯಟ್ನಾಗ ದೇಹ ತಂಪಾಗಿಡ್ಸಕ್ಕ, ಹೈಡ್ರೇಟೆಡ್ ಆಗಿ ಇರಕ್ಕ ಯಾವೆಲ್ಲ ಫುಡ್ ಐಟಮ್ಸ್ ಇನ್ಕ್ಲೂಡ್ ಮಾಡ್ಕೋಬೇಕಂತ. ಬಟ್ ಯಾವುದೇ ಏನನ್ನೇ ಸೇವನೆ ಮಾಡಿದ್ರು ಮಾಡ್ರೇಟ್ ಅಲ್ಲಿ ಇರಲಿ, ಅತಿಯಾಗಿ ಬೇಡ, ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿ ತಗೋರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ನಾ ಏನ್ ಹೇಳದೆ 10 ಫುಡ್ ಐಟಮ್ಸ್ನ, ಸೊ ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು, ಅಥವಾ ನೀವು ಏನ್ ಮಾಡ್ತೀರಿ ನೀರಿನ ಕೊರತೆ ಆಗ್ಲಾರ್ದಂಗ ನಿಮ್ಮ ದೇಹಕ್ಕ, ಆಮೇಲೆ ನಿಮ್ಮ ದೇಹ ತಂಪಾಗಿಡ್ಸಕ್ಕ ನೀವು ಯಾವ ರೀತಿ ಫಾಲೋ ಮಾಡ್ತೀರಿ ಅನ್ನೋದನ್ನು ವಿಡಿಯೋದ ಕೆಳಗೆ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.